ಆಗೋದಿಲ್ಲ. ಒಂದು ಲಗ್ನ ಪತ್ರಿಕೆ ಬರೆದುಕೊಂಡ ನಂತರ ಗಂಡು ಮತ್ತು ಹೆಣ್ಣಿನ ಕಣ್ಣಿನ ನೋಟ ಏನು ಬೆರಿಕೂಡ್ದು ಅಂತ ಹೇಳ್ತಾರೆ. ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡ್ಕೋಕೂಡ್ದು. ಅದೇನಾದ್ರೂ ಕೆಟ್ಟ ಗಳಿಗೆಯಲ್ಲಿ ನೋಡ್ಕೊಂಡಿದ್ದಾರೆ ಅಂತಂತಂದ್ರೆ ಏನಾಗುತ್ತೆ, ಅದು ಅವರ ಒಂದು ಮುಹೂರ್ತ ಆಗುತ್ತೆ, ಸುಮುಹೂರ್ತ ಆಗುತ್ತೆ. ಅದಕ್ಕೋಸ್ಕರನೇ ಆ ತೆರೆ ಹಿಡ್ದಿರ್ತಾರೆ. ಗಂಡು ಹೆಣ್ಣು ಆ ಮುಹೂರ್ತದಲ್ಲಿ ಏನು ವೇದಘೋಷಗಳು ಕೇಳಬೇಕಾದ್ರೆ ಒಬ್ಬರ ಕಣ್ಣಲ್ಲಿ ಒಬ್ಬರು ಜೀರಿಗೆ ಬೆಲ್ಲ ಇಟ್ಕೊಂಡಾಗ ಏನು ಅವರ ಒಂದು ಸಹಸ್ರಾರ ಚಕ್ರದಿಂದ ಇವ್ರ ಸಹಸ್ರಾರ ಚಕ್ರಕ್ಕೆ ಆಕರ್ಷಣೆ ಏರ್ಪಟ್ಟಾಗ ಮಂತ್ರಗಳೊಂದಿಗೆ ಅವರು ಸುಮುಹೂರ್ತದಿಂದ ಅವ್ರ ಕಣ್ಣೋಟ ಬೆರಿಬೇಕೇ ವಿನಃ ಎಲ್ಲದರಲ್ಲೇ ಕಲಿ ಕೂಡ್ದು. ಇವಾಗ ಏನಪ್ಪಾ ಆಗ್ಬಿಟ್ಟಿದೆ, ಇವಾಗಿನ ಮದುವೆಗಳ ಬಗ್ಗೆ ಹೇಳ್ಕೋಬೇಕು ಅಂತಂದ್ರೆ ಅಲ್ಲಿ ಡೆಕೋರೇಷನ್ ಇಟ್ಟಿರುವಂತ ಹೂಗಳು ಇಟ್ಟಿರ್ತಾರೆ. ಆ ಮದುವೆ ಹೆಣ್ಣು ಗಂಡು ಏನು ಸ್ಟೇಜ್ ಇಳಿತದಂಗೆ ಅದನ್ನ ಕಸದಲ್ಲಿ ಗೂಡ್ಸಾಕ್ಬಿಡ್ತಾರೆ. ಎಲ್ರಿ ಚೆನ್ನಾಗಿರುತ್ತೆ, ಅವ್ರ ಜೀವನ ಎಲ್ರಿ ಚೆನ್ನಾಗಿರುತ್ತೆ. ಮುತ್ತೈದರೆ ಹೂವು, ಸುವಾಸಿನಿಗಳಿಗೆ ಅಮ್ಮನವ್ರಿಗೆ ಪ್ರತೀತವಾಗಿರುವಂತ ಹೂಗಳು. ಕೆಲವಷ್ಟು ಹೂಗಳನ್ನ, ಕೆಂಪು ಹೂಗಳನ್ನ ತುಳಿದ್ರೆ ನಮ್ಮ ಜಾತಕದಲ್ಲಿರುವಂತ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ ಅಂತ